ನಿನ್ ಮಗಳು ಎಲ್ಲಿವರೆಗೂ ಓದಿಸ್ತಾರೆ ಎಲ್ಲ ಅಧಿಕಾರಿಗಳಿಗೂ ನಾನು ಹೇಳ್ತೀನಿ. ನಾನಿಲ್ಲ ಅಂದ್ರೆ ರೇವಣ್ಣರು ಇದ್ದಾರೆ, ರೇವಣ್ಣರು ಇಲ್ಲ ಅಂದ್ರೆ ಬೇರೆ ಅಧಿಕಾರಿಗಳಿಗೆ ಎಲ್ಲಾರ್ಗು ನಾನು ಹೇಳಿ ನನ್ನ ಸತ್ರು ನನ್ನ ಮಕ್ಳಿಗೆ ಅವಳು ಏನ್ ಕೊನೆವರೆಗೂ ಓದ್ತಾಳೆ ಅಂತವರೆಗೂ ನಾವು ನಮ್ಮ ಇದ್ರಲ್ಲಿ ನಮ್ಮ ದೇಶ ಇದ್ರಲ್ಲಿ ನಾವು ಓದಿಸ್ಕೊತೀವಿ ಅಂತ ಹೇಳವ್ರೆ. ನನ್ನ ಮಗಳಿಗೆ ಮಗ SLC ಫಸ್ಟ್ PUC ವರ್ಗು ಒಂದು ದಿವಸ ಒಂದು ಫೇಲ್ ಆಗ್ದಂಗೆ ಓದ್ದ. ಒಂದು ಮಾಸರ ಕೈಲಿ ಒಂದು ಅದೇ ತಿಂದಿಲ್ಲ, ಅಷ್ಟು ಚೆನ್ನಾಗಿ ಓದಿ. ಇವತ್ತು ಫಸ್ಟ್ PUCಗೆ ಸಾಧನ ಕಾಲೇಜಿಗೆ 50,000 ಅಂತ ಹೇಳಿದ್ರು. ಸರ್ ನಾವು ಅರ್ಧ ಹಾಕಿಸ್ಕೊಂತೀವಿ ನನ್ನ ಪರ್ಸೆಂಟೇಜ್ಗೆ, ನೀವು ಅರ್ಧ ಕಟ್ಟಿ ಮೇಡಮ್ ಬರ್ರಿ ನಾವು ಓದಿಸ್ತೀವಿ ಚೆನ್ನಾಗಿ ಓದ ಮಗುನ ಅಂತವ. ಅರ್ಧ ದುಡ್ಡು ನೀವು ಕೂಲಿ ಮಾಡ್ತೀರಾ, ನನಗೆ ಅರ್ಧ ಕಟ್ಟಿ ಅಂದ್ರು. ಕೂಲಿ ಮಾಡ್ಕೊಂಡಿದ್ದೀನಿ ಅಂತ ಕಸ ಗುಡಿಸ್ಕೊಂಡಿದ್ದು. ಹಂಗಾಗಿ ನನ್ನ ಮಗುನ ಈ ಥರ ಬಂದ ಮನೆಗೆ ಬಂದು ಗಣಪತಿ ಎಲ್ಲ ಮನೇಲಿ ಬಂದು ಊಟ ಮಾಡ್ದ. ನನಗೂ ಕಾಫಿ ಕಾಯಿಸ್ಕೊಟ್ಟ, ಅಮ್ಮ ಕಾಫಿ ಕುಡಿಯಮ್ಮ ಅಂತ. ಅವನ ಫ್ರೆಂಡ್ ಬಂದ, ಇಬ್ರು ಜೊತೆಲೆ ಓದಿದ್ರು. 1ನೇ ಕ್ಲಾಸಿಂದ ಫಸ್ಟ್ ಇಯರ್ PUC ಇಬ್ರು ಒಂದೇ ಕಾಲೇಜಿಗೆ ಸೇರ್ಕೊಂಡ್ರು. ಈಶ್ವರ ಇಬ್ರು ಒಂದೇ ಕಾಲೇಜಿಗೆ ಸೇರ್ಕೊಂಡ್ರು, ಒಂದೇ ಜೊತೆಲಿ ಓದಿರು. ನೆನ್ನೆನೂ ಜೊತೆಗೆ ಆರ್ಕೆಸ್ಟ್ರಾ ಆಂಟಿ ಯಾವತ್ತೂ ಕೇಳ್ತಿರ್ಲಿಲ್ಲ ನನ್ನ ಮಗ ಎಲ್ಲೋ ಹೋಗ್ಬೇಕು ಅಂತವ. ಅವತ್ತು ಬಂದು ಆರ್ಕೆಸ್ಟ್ರವ ನೋಡಕ್ ಆಂಟಿ ಹೋಗಿ ಬರ್ತೀವಿ ಇಬ್ರುವೆ ಅಂತ ಅವನ ತಮ್ಮ ಅವನು ನಮ್ಮ ಮಗ 3 ಜನನೂ ಹೋಗಿ 5 ನಿಮಿಷ ನನ್ನ ಮಗ ಹೋಗಿದ್ದ 5 ನಿಮಿಷಕ್ಕೆ ಸುದ್ದಿ ಬಂತು. ಅವ್ರ ಅಪ್ಪಂಗೆ ಫೋನ್ ಮಾಡ್ದೆ, ಅಪ್ಪಾಜಿ ನಾವು ಹೋಗಿರ್ತೀವಿ, ಅಮ್ಮನೂ ನನ್ನ ತಂಗಿನೂ ಕರ್ಕೊಂಬಾರಪ್ಪ ಆರ್ಕೆಸ್ಟ್ರಾ ನೋಡೋಣ ಅಂತ ಅವ್ರ ಅಮ್ಮ ಕಳಿಸ್ದ. ಆ ಕಡೆ ಹಂಗಾಗೋಗೈತೆ ಸರ್. ನಾನು ಹೆಂಗ ಮರಿಯನ್ನ ಸರ್ ಈ ದೃಶ್ಯನ, ನನ್ನ ಮಗನ ಹೆಂಗ ಮರಿಯನ್ನ ಸರ್. ಅವ್ರಿಗೆ ನ್ಯಾಯ ದೊರಕಬೇಕು ಸರ್. ಇಂಥ ಕೂಲಿ ಮಾಡ್ಕೊಂಡು ನಾವೆಲ್ಲ ಒಟ್ಟಿಗೆ ಕಸ ಗುಡಿಸೋದು. ನಾವು ಕಸ ಗುಡಿಸ್ಕೊಂಡು ನನ್ನ ಮಗನ ಹಂಗೆಲ್ಲ ಕನ್ಸು ಕಟ್ಕೊಂಡಿದ್ದೆ. ನಾನು ಹಂಗೆ ಮಾಡಬೇಕು ಅಮ್ಮ, ನಾನು ಇಂಜಿನಿಯರಿಂಗ್ ಮಾಡಿ ನೀನು ಇನ್ನೊಂದು 3 ವರ್ಷ ಕೆಲಸ ಮಾಡಮ್ಮ, ಅಮ್ಮನ ಅಪ್ಪನ ನಾನು ಚೆನ್ನಾಗಿ ನೋಡ್ಕೊತೀನಿ. ಇಂಜಿನಿಯರಿಂಗ್ ಮುಗಿಸಿ ನಾನು 1 ಲಕ್ಷ ಸಂಬಳ ಥರ ನಾನು ಓದ್ತೀನಿ ಕಣಮ್ಮ ಅಂತ ಹೇಳಿದ್ರೆ 1 ಲಕ್ಷ ಕೊಟ್ಟು ಈ ಥರ ಸಮಾಧಾನ ನಾನು ಹೆಂಗೆ ಮಾಡ್ಕೊಳ್ಳಿ ಸರ್. ನಾನು ಈ ರೀತಿ ದೃಶ್ಯ ನಾನು ಹೆಂಗೆ ನೋಡಲಿ? ಈ ತರ ಇಡೀ ಕರ್ನಾಟಕ ನೋಡಿ ಮಾಡು ಹೋಗ್ಬಿಟ್ಟ ನನ್ನ ಮಗ. ನನ್ನ ಗಂಡ ನನ್ನ ಅಮ್ಮನು ಕಷ್ಟಪಡಿ ನನಗೆ ಹಿಂಗೆ ಇಬ್ರು ಬಿಟ್ಟು ಆಗ್ಬಿಟ್ಟ. ಅವಳು ತಂಗಿ ಅಂತವೇ, ತಂಗಿ ನನ್ನ ಚಿನ್ನಿ, ನಾನು ನಿನ್ನ ಓದಿ ನನ್ನ ಹಂಗೆ ಓದಿಸ್ತೀನಿ ಕಣ್ ಮಗಳೇ, ಹಿಂಗೆ ಓದಿಸ್ತೀನಿ ಕಣವ. ವರ್ಷಣ್ಣ 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 ಅಂತ ಕರೆಯೋದು. ಇವತ್ತು ನನ್ನ ಮಗಳಿಗೆ ಯಾರು ಗೊತ್ತಿ ಸರ್? ನನ್ನ ಮಗಳಿಗೆ ಯಾರು ಗೊತ್ತಿ ಸರ್? ನನ್ನ ಮಗಳನ್ನು ನೋಡ್ಕೊಂಡರು. ಅಣ್ಣ ಸೈಕಲ್ ಹೊಡೆಸ್ಬಾರಣ್ಣ, ಯಾರು ಕರೆಯೋಣ ಅಣ್ಣ, ನಾನು ಯಾರು ಅಣ್ಣ ಅಂತ ಕರೀತೆ. ಸೈಕಲ್ ಹೊಡೆಸ್ಬಾರಣ್ಣ, ಅಣ್ಣ ಭಾನುವಾರ ಎದ್ದು ಬತ್ತಿ ಏನಣ್ಣ ಅಂತ ಕೇಳುತ್ತೆ. ನಾನು ಏನು ಉತ್ತರ ಕೊಡೋಣ ನನ್ನ ಮಗಿಗೆ? ಈ ತರ ನನ್ನ ಶತ್ರುಗೂ ಬೇಡ ಸರ್, ನನ್ನ ಶತ್ರುಗಳಿಗೆ ಈ ತರ ಕಷ್ಟ ಕೊಡಬಾರ್ದು. ಅಯ್ಯೋ ಇದು ಸಣ್ಣದ್ರಿಂದ ನನ್ನ ಮಗ ಅಷ್ಟು ಕಷ್ಟಪಟ್ಟೆ. ಇವತ್ತು ನನ್ನ ಕೈ ಬಿಟ್ಟು ಆಯ್ತು. ಈ ದಾರಿಲಿ ಓಡಾಡ್ತಿದ್ರೆ ಎಲ್ಲಾರು ನೀನು ಒಳ್ಳೆ ಮಗ ಪಡ್ದಿದ್ದೀಯಲ್ಲೇ, ನಿನ್ನ ಜೊತೆಲೇ ಇರೋದು ನನ್ನ ಜೊತೆ. ಅಮ್ಮ ಅಂದದ್ ಬಾಯಿ ಬಿಟ್ಟು ಒಂದು ಮಾತು ಕೆಟ್ಟ ಭಾಷೆನೂ ಬೈದಿಲ್ಲ ನನ್ನ ಮಗ, ಒಂದು ಕೆಟ್ಟ ಭಾಷೆನೂ ಬೈದಿಲ್ಲ ಸರ್. ಒಂದು ಅಮ್ಮ ಸುಮ್ಮನಿರಪ್ಪಜಿ, ನಾನು ಚೆನ್ನಾಗಿ ಓದ್ತೀನಿ, ನಿಮ್ಗೆ ಇವತ್ತು ವಾಲಿಬಾಲ್ ಆಡಕ್ಕೆ ಬುಧವಾರ ಇತ್ತು ಸರ್, ಸ್ಟೇಡಿಯಂಗೆ ಹೋಗ್ತೀನಿ ನಾನಮ್ಮ, ಈ ಸತಿ ಫಸ್ಟ್ ರ್ಯಾಂಕ್ ಬರ್ತೀನಿ ಸ್ಟೇಡಿಯಂ ಅಲ್ಲಿ ಅಂತ ಹೇಳ್ತಾರೆ. ರ್ಯಾಂಕ್ ಆಗೋಯ್ತು, ರ್ಯಾಂಕ್ ಆಗೋಯ್ತು.